ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ನವೀನ್ ಕುಮಾರ್ ಅವರಿಗೆ ಧನ್ಯವಾದಗಳು. ನಾಮದೇವ ಲಮಾಣಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀ ಸುರೇಶ್ ಎಂಕೆ ದಯವಿಟ್ಟು ರೆಡಿ ಇರಿ ವೇದಿಕೆ ಮುಂಭಾಗದಲ್ಲಿ. ನಾಮದೇವ ಲಮಾಣಿ. ಶ್ರೀ ನಾಮದೇವ ಲಮಾಣಿರವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಎಲ್ಟಿ ನಾಗನೂರಿನ ಶ್ರೀಮತಿ ಸೋಮವ್ವ ಹಾಗೂ ಶ್ರೀ ಪಾಂಡಪ್ಪರವರ ಸುಪುತ್ರರಾಗಿ ಜನಿಸಿ BA/B.Ed ವ್ಯಾಸಂಗ ಮುಗಿಸಿ 2016ರವರೆಗೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಬಡ ಮತ್ತು ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಸಹಕಾರ ನೀಡುತ್ತಾ ವೃತ್ತಿ ಬದುಕಿನಲ್ಲಿ ಮಕ್ಕಳ ಮಾನಸಿಕ ಬೌದ್ಧಿಕ ವಿಕಾಸನದೊಂದಿಗೆ ಶಿಕ್ಷಣ ನೀಡಿ ಸಾವಿರಾರು ಮಕ್ಕಳ ಬದುಕಿಗೆ ದಾರಿದೀಪವಾಗಿದ್ದಾರೆ. ಶ್ರೀಯುತರ ಅವಿರತ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ನಾಮದೇವ ಲಮಾಣಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ತದನಂತರ ಶ್ರೀ ಸುರೇಶ್ ಎಂಕೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತದನಂತರ ಶ್ರೀ ಅರುಣ್ ಮಂಜುನಾಥ್ ರಾಯ್ಕಾರ್. ಸುರೇಶ್ ಎಂಕೆ ರವರು. ಶ್ರೀ ಸುರೇಶ್ ಎಂಕೆ ರವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶ್ರೀಮತಿ ನಾಗಮ್ಮ ಮತ್ತು ಶ್ರೀ ಕರಿಯಪ್ಪರವರ ಸುಪುತ್ರರಾಗಿ ಜನಿಸಿ MA ವ್ಯಾಸಂಗ ಮುಗಿಸಿ ಕುಮಟಾ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದು ಆಡಳಿತದಲ್ಲಿ ಪ್ರಾಮಾಣಿಕತೆ, ಕರ್ತವ್ಯ ನಿರ್ವಹಣೆ, ಸರ್ಕಾರಿ ಸೇವೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುತ್ತಿರುವುದು, ರೈತರಿಗೆ ಅನುಕೂಲವಾಗಲೆಂದೇ ಸ್ವಂತ ಖರ್ಚಿನಲ್ಲಿ 12 ಅಡಿ ಕಚ್ಚಾ ರಸ್ತೆ ನಿರ್ಮಾಣ, ಸರ್ಕಾರಿ ಸೇವೆಯೊಂದಿಗೆ ಸಮಾಜ ಸೇವೆ ಮಾಡುತ್ತಾ ಮಾನವೀಯ ಹೃದಯವನ್ನು ಮೆರೆದಿದ್ದಾರೆ. ಶ್ರೀಯುತರ ಜನಸ್ನೇಹಿ ಆಡಳಿತಕ್ಕಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸುರೇಶ್ ರವರಿಗೆ ಧನ್ಯವಾದಗಳು. ಶ್ರೀ ಅರುಣ್ ಮಂಜುನಾಥ್ ರಾಯ್ಕಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀಮತಿ ಎಲಿಜಬೆತ್ ಜೋಸೆಫ್ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿ. ಶ್ರೀ ಅರುಣ್ ಮಂಜುನಾಥ್ ರಾಯ್ಕಾರ್ ರವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಶ್ರೀ ಮಂಜುನಾಥ್ ಹಾಗೂ ಶ್ರೀಮತಿ ಕೃಷಾಬಾಯಿ ರವರ ಸುಪುತ್ರರಾಗಿ ಜನಿಸಿ BBA MBA ವ್ಯಾಸಂಗ ಮುಗಿಸಿ ಇನ್ಫೋಸಿಸ್ ನಲ್ಲಿ ಕಾರ್ಯನಿರ್ವಹಿಸಿ ತದನಂತರ ಶಿರ್ಸಿ ಕನ್ನಿಂಗ್ ಇಂಡಸ್ಟ್ರೀಸ್ ಪ್ರಾರಂಭಿಸಿ 100ಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗ ನೀಡಿದ್ದಾರೆ. ಬಡ ಜನರಿಗೆ ಸಹಾಯ, ಉಚಿತ ಆಹಾರ ವಿತರಣೆ ಮತ್ತು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿ ಸಮಾಜಕ್ಕೂ ಮತ್ತು ಉದ್ಯಮಕ್ಕೂ ಮಾದರಿಯಾಗಿದ್ದಾರೆ. ಶ್ರೀಯುತರ ಉದ್ಯಮಶೀಲತೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಅರುಣ್ ಮಂಜುನಾಥ್ ರಾಯ್ಕಾರ್ ಅವರಿಗೆ ಧನ್ಯವಾದಗಳು. ಶ್ರೀಮತಿ ಎಲಿಜಬೆತ್ ಜೋಸೆಫ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀಮತಿ ಡಾಕ್ಟರ್ ಮಂಜುಳಾ ಎಂ. ಶ್ರೀಮತಿ ಎಲಿಜಬೆತ್ ಜೋಸೆಫ್ ಬೆಂಗಳೂರಿನ P. ಮೋನಿಕ್ ಮತ್ತು R. ಜೋಸೆಫ್ ರವರ ಸುಪುತ್ರಿಯಾಗಿ ಜನಿಸಿ ಸೈಕಾಲಜಿಯಲ್ಲಿ MA, ತತ್ವಶಾಸ್ತ್ರದಲ್ಲಿ MA M.Ed, PhD ಮುಗಿಸಿ SSV ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಿನ್ಸಿಪಲ್ ಆಗಿ 25 ವರ್ಷಗಳ ವೃತ್ತಿ ಅನುಭವ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಇವರ ಶಾಲಾ ಅಭಿವೃದ್ಧಿಗಾಗಿ ಹಲವಾರು ಪ್ರಶಸ್ತಿಗಳು ಸಂದಿದ್ದು, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಸಹಕಾರ ನೀಡುತ್ತಾ ಶಾಲಾ ಅಭಿವೃದ್ಧಿಯ ಮತ್ತು ಮಕ್ಕಳ ನೆಚ್ಚಿನ ಪ್ರಿನ್ಸಿಪಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಶ್ರೀಮತಿ ಎಲಿಜಬೆತ್ ಜೋಸೆಫ್ ರವರಿಗೆ ಧನ್ಯವಾದಗಳು. ತದನಂತರ ಶ್ರೀಮತಿ ಕಲ್ಪನಾ ಶ್ರೀರಾಮ ಮಾನಕಾರಿರವರು ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು. ಶ್ರೀಮತಿ ಕಲ್ಪನಾ ಶ್ರೀರಾಮ ಮಾನಕಾರಿರವರು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಪುಟ್ಟ ಗ್ರಾಮವಾದ ದೇವರಗಾಂವ್ನ ಶ್ರೀಮತಿ ಗಯಾಭಾಯಿ ಮತ್ತು ಶ್ರೀ ಬಾಬುರಾವ್ ರವರ ಸುಪುತ್ರಿಯಾಗಿ ಜನಿಸಿ
MA BA ವ್ಯಾಸಂಗ ಮುಗಿಸಿ ನಿಟ್ಟೂರಿನ NPS ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಮಕ್ಕಳ ಶಿಕ್ಷಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಬಡ ಮಕ್ಕಳ ಓದಿಗಾಗಿ ಸಹಾಯ ಸಹಕಾರ ನೀಡುತ್ತಾ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕಿಯಾಗಿದ್ದಾರೆ. ಇವರ ಶಿಕ್ಷಣ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕಲ್ಪನಾ ಶ್ರೀರಾಮ ಮಾನಕಾರಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ತದನಂತರ ಶ್ರೀಮತಿ ಜಯಮ್ಮ ಟಿ ರವರು ವೇದಿಕೆ ಮೇಲೆ ಬರಬೇಕು. ತದನಂತರ ವೈಶಾಲಿ ಅವರು ಕೂಡ ರೆಡಿ ಆಗಿರಿ. ಜಯಮ್ಮ ಟಿ ಶ್ರೀಮತಿ ಜಯಮ್ಮ ಟಿ ರವರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕರೆತಿಮ್ಮನಹಳ್ಳಿ ಗ್ರಾಮದ ಶ್ರೀಮತಿ ಕರಿಯಮ್ಮ ಮತ್ತು ತಿಪ್ಪೇರಂಗಪ್ಪರವರ ಸುಪುತ್ರಿಯಾಗಿ ಜನಿಸಿ MA ಮತ್ತು ಡಿಪ್ಲೊಮಾ ನರ್ಸಿಂಗ್ ಅಧ್ಯಯನ ಮಾಡಿ ದಾಬಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಾ ದೂರ ಜಿಗಿತ ಮತ್ತು ಓಟದ ಸ್ಪರ್ಧೆಯಲ್ಲಿ ಕರ್ನಾಟಕ ಮಾಸ್ಟರ್ ಅಥ್ಲೆಟಿಕ್ ಚಾಂಪಿಯನ್ ಆಗಿದ್ದಾರೆ. ಆರೋಗ್ಯ ತಪಾಸಣೆ, ವೈದ್ಯಕೀಯ ಸೇವೆ, ಅತ್ಯುತ್ತಮ ಆಟಗಾರ್ತಿ, ರೋಗಿಗಳ ಪಾಲಿನ ದೈವ ನಿರ್ಣಯದ ದಾದಿಯಾಗಿ ಸೇವೆ ಸಲ್ಲಿಸುತ್ತಿರುವುದಕ್ಕಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಜಯಮ್ಮ ಟಿ ರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಶ್ರೀಮತಿ ವೈಶಾಲಿ ಚಂದ್ರಪ್ರಭು ರವರು ವೇದಿಕೆ ಮೇಲೆ ಬರಬೇಕು. ತದನಂತರ ಸಾಕಮ್ಮ ಅವರು ರೆಡಿ ಆಗಿರಿ. ಶ್ರೀಮತಿ ವೈಶಾಲಿ ಚಂದ್ರಪ್ರಭು ರವರು ಶ್ರೀಮತಿ ವೈಜಯಂತಿ ಮಾಲಾ ಮತ್ತು ಶ್ರೀ ಬ್ರಹ್ಮಪಾಲ್ ಜೈನ್ ರವರ ಸುಪುತ್ರಿಯಾಗಿ ಜನಿಸಿ ಡಿಪ್ಲೊಮಾ ಇನ್ ಅನಿಮೇಷನ್ ಮಾಡಿ ಜ್ವಾಲಾಮಾಲಾ ನ್ಯೂಸ್ ನ MD ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿನದರ್ಶನ ಧಾರಾವಾಹಿಯ ಡೈರೆಕ್ಟರ್ ಆಗಿ ಹಲವಾರು ಮಾಧ್ಯಮ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಇವರ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಇವರ ಪತಿಯಾದ ಬಿ ಚಂದ್ರಪ್ರಭು ರವರು ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಇವರ ಮಾಧ್ಯಮ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ವೈಶಾಲಿ ಚಂದ್ರಪ್ರಭು ರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಶ್ರೀಮತಿ ಸಾಕಮ್ಮ ಅವರು ವೇದಿಕೆ ಮೇಲೆ ಹಾಸೀನರಾಗಬೇಕು. ತದನಂತರ ಶ್ರೀ ಹೇಮಂತ್ ಪಾಟೀಲ್ ರವರು ವೇದಿಕೆ ಮುಂಭಾಗಕ್ಕೆ ಬಂದು ರೆಡಿ ಆಗಿರಿ. ಶ್ರೀಮತಿ ಸಾಕಮ್ಮ ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಶಿಕ್ಷಣ ವೃತ್ತಿಗೆ ಸಂಬಂಧಿಸಿದಂತೆ ಅರ್ಹತೆ ಪಡೆದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಾಗತಿ ಬೆಳಗಲು ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ. ಸದ್ಯ ಬೆಂಗಳೂರಿನ ದಕ್ಷಿಣ ವಲಯದ ಬೇಗೂರಿನಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು 32 ವರ್ಷಗಳ ಸುದೀರ್ಘ ಸೇವಾ ಅವಧಿಯಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರುತ್ತಾರೆ. ಶ್ರೀಯುತರ ಶಿಕ್ಷಣ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿತವಾಗಿ ಸನ್ಮಾನಿಸಲಾಗುತ್ತಿದೆ. ಶ್ರೀಮತಿ ಸಾಕಮ್ಮ ಅವರಿಗೆ ಧನ್ಯವಾದಗಳು. ಶ್ರೀ ಹೇಮಂತ್ ಪಾಟೀಲ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಹೇಮಂತ್ ಪಾಟೀಲ್. ಶ್ರೀ TK ಪುರುಷೋತ್ತಮ್ ರವರು ವೇದಿಕೆ ಮೇಲೆ ಬರಬೇಕು. ಶ್ರೀ TK ಪುರುಷೋತ್ತಮ್ ರವರು. ಶ್ರೀ ರಾಜಣ್ಣ ರವರು. ಶ್ರೀ ರಾಜಣ್ಣ ಟಿ ರವರು ವೇದಿಕೆ ಮೇಲೆ ಬರಬೇಕು. ತದನಂತರ ಡಾಕ್ಟರ್ ಮಿಲನ್ ವಿ ಕಾಂಬ್ಳೆ ರೆಡಿ ಇರಿ. ಶ್ರೀ ರಾಜಣ್ಣ ಟಿ ರವರು ಕನ್ನಡ ಮಾಧ್ಯಮದ ಮೂಲಕ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಹಾಗೂ ಕೊಳಗೇರಿ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂಬ ಉದಾತ್ತ ಧ್ಯೇಯದೊಂದಿಗೆ 1986ರಲ್ಲಿ ತುಮಕೂರಿನ ಅಮೃತಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭಿಸಿ ಸಾವಿರಾರು ಮಕ್ಕಳ ಶಿಕ್ಷಣದ ಕನಸು ನನಸು ಮಾಡಿದ್ದಾರೆ. ಇಂತಹ ಶಿಕ್ಷಣ ಪ್ರೇಮಿಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿತವಾಗಿ ಸನ್ಮಾನಿಸಲಾಗುತ್ತಿದೆ. ರಾಜಣ್ಣ ಟಿ ರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಡಾಕ್ಟರ್ ಮಿಲನ್ ವಿ ಕಾಂಬ್ಳೆ ರವರು ವೇದಿಕೆ ಮೇಲೆ ಬರಬೇಕು.
ತದನಂತರ ತುಳಸಿ ರಾಮುರವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರಿ. ಡಾಕ್ಟರ್ ಮಿಲನ್ ವಿ ಕಾಂಬ್ಳೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶ್ರೀ ವಿಠಲ್ ಎಂ ಕಾಂಬ್ಳೆ ಮತ್ತು ಶ್ರೀಮತಿ ಸ್ಮಿತಾ ವಿ ಕಾಂಬ್ಳೆ ಅವರ ಸುಪುತ್ರರಾಗಿ ಜನಿಸಿ ಮೈಕ್ರೋಬಯಾಲಜಿಯಲ್ಲಿ ಎಂಎಸ್ಸಿ ವ್ಯಾಸಂಗ ಮಾಡಿ ಪಿಎಚ್ಡಿಯನ್ನು ಕೂಡ ಮಾಡಿರುತ್ತಾರೆ. ಚಿಕ್ಕೋಡಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೂಕ್ಷ್ಮಜೀವಿ ಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆರೋಗ್ಯ ವಿಷಯದಲ್ಲಿ ಸಾರ್ವಜನಿಕರಿಗೆ ಸಹಾಯ ಸಹಕಾರ, ಯುವ ಜನತೆಗೆ ಜೀವ ತರಬೇತಿ, ಶಿಕ್ಷಣ, ಸಾಮಾಜಿಕ ಚಟುವಟಿಕೆಗಳನ್ನು ಸೇವಾ ಕಾರ್ಯವನ್ನು ವಿಸ್ತರಿಸಿರುತ್ತಾರೆ. ವೃತ್ತಿಯೊಂದಿಗೆ ಬರವಣಿಗೆಯಲ್ಲೂ ತೊಡಗಿಸಿಕೊಂಡಿದ್ದು ಬಹುಮುಖ ವ್ಯಕ್ತಿತ್ವದೊಂದಿಗೆ ಬಹುಮುಖ ಪ್ರತಿಭೆಯನ್ನು ಹೊಂದಿರುತ್ತಾರೆ. ಶ್ರೀಯುತರ ಸಾಮಾಜಿಕ ಜವಾಬ್ದಾರಿ ಮಿಲನ್ ವಿ ಕಾಂಬ್ಳೆರವರಿಗೆ ಧನ್ಯವಾದಗಳು. ತದನಂತರ ಶ್ರೀ ತುಳಸಿ ರಾಮುಕೇರವರು. ರಾಜು ಎಂಎಸ್ ರೆಡಿ ಇರಿ. ಶ್ರೀ ತುಳಸಿ ರಾಮುಕೇರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಂಗಲ್ ಕೆಂಪೋಹಳ್ಳಿಯ ಶ್ರೀಮತಿ ಜಯಮ್ಮ ಮತ್ತು ಶ್ರೀ ಕೆಂಪೇಗೌಡರವರ ಸುಪುತ್ರರಾಗಿ ಜನಿಸಿ ಪಿಯುಸಿ ಟಿಸಿಎಚ್ ವ್ಯಾಸಂಗ ಮಾಡಿ ದಾಬಸ್ಪೇಟೆಯಲ್ಲಿ 25 ವರ್ಷಗಳಿಂದ ಬಾಳೆಮಂಡಿ ನಡೆಸುತ್ತಿದ್ದಾರೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯಲ್ಲಿ ತುಳಸಿ ರಾಮುರವರ ಬಾಳೆಮಂಡಿ ಪ್ರಖ್ಯಾತಿ ಗಳಿಸಿದೆ. ಬಡ ಜನರಿಗೆ, ಮಠಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಅಂಗವಿಕಲರಿಗೆ ಆರ್ಥಿಕ ಸಹಾಯಗಳನ್ನು ಮಾಡುತ್ತಾ ನೆಲಮಂಗಲದ ಸಮಾಜ ಸೇವಕರೆನಿಸಿಕೊಂಡಿದ್ದಾರೆ. ಶ್ರೀಯುತರ ಸಮಾಜ ಸೇವೆಗಾಗಿ ಪ್ರೈಡ್ ಆಫ್ ತುಳಸಿ ರಾಮುರವರಿಗೆ ಧನ್ಯವಾದಗಳು. ತದನಂತರ ಶ್ರೀ ರಾಜು ಎಂಎಸ್. ಶ್ರೀ ರಾಜು ಎಂಎಸ್ ರವರು ಮಂಡ್ಯ ಜಿಲ್ಲೆಯ ಮಾರಗೌಡನಹಳ್ಳಿಯಲ್ಲಿ 1975ರಲ್ಲಿ ಜನಿಸಿ ಎಂಎಸ್ಸಿಯ ತೋಟಗಾರಿಕೆ ವಿಷಯದಲ್ಲಿ ಉನ್ನತ ವ್ಯಾಸಂಗ ಮುಗಿಸಿದರು. ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಮಾಹಿತಿ ಕೇಂದ್ರ ಬೆಂಗಳೂರಿನಲ್ಲಿ ತೋಟಗಾರಿಕೆ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್ಕಾರಿ ಯೋಜನೆಗಳ ಅನುಷ್ಠಾನ, ರೈತರಿಗೆ ಸಾವಯವ ಕೃಷಿಯಲ್ಲಿ ಸಲಹೆ ಸಹಕಾರ ಮತ್ತು ಆಡಳಿತ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ರಾಜು ಎಂಎಸ್ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ತದನಂತರ ಶ್ರೀ ಆರ್ ರಾಘವೇಂದ್ರ ರಾಜುರವರು ವೇದಿಕೆಯ ಮೇಲೆ ಆಸೀನರಾಗಬೇಕು. ತದನಂತರ ಶ್ರೀಮತಿ ಲತಾ ಆರ್ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ವೇಟ್ ಮಾಡ್ತಾ ಇರಿ. ಶ್ರೀ ಆರ್ ರಾಘವೇಂದ್ರ ರಾಜು. ಶ್ರೀ ಆರ್ ರಾಘವೇಂದ್ರ ರಾಜುರವರು ಬೆಂಗಳೂರಿನ ಲೇಟ್ ರಾಮರಾಜುರವರ ಸುಪುತ್ರರಾಗಿ ಜನಿಸಿ ಬಿಕಾಂ ಪದವಿ ವ್ಯಾಸಂಗ ಮುಗಿಸಿ ಹಲವಾರು ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿ ಮತ್ತು ಮಾಧ್ಯಮದ ವರದಿಗಾರ ಮತ್ತು ಇನ್ನಿತರ ಹುದ್ದೆಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದಾರೆ. 100ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಏಕಪಾತ್ರಾಭಿನಯ ಮಾಡಿರುತ್ತಾರೆ. ಸಾಹಿತ್ಯ, ಅಭಿನಯ, ಬರವಣಿಗೆ ಅದ್ಭುತವಾಗಿದ್ದು ಶ್ರೀಯುತರ ಸಮಗ್ರ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿತವಾಗಿ ಸನ್ಮಾನಿಸಲಾಗುತ್ತಿದೆ. ಆರ್ ರಾಘವೇಂದ್ರ ರಾಜುರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಶ್ರೀಮತಿ ಲತಾ ಆರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀಮತಿ ಶಿಲ್ಪಾ ಪಿ ದಯವಿಟ್ಟು ರೆಡಿ ಇರಿ. ಶ್ರೀಮತಿ ಲತಾ ಆರ್ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ ಗ್ರಾಮದ ಶ್ರೀ ರಾಜಾ ಶೆಟ್ಟಿ ಮತ್ತು ಶ್ರೀಮತಿ ಭಾಗ್ಯ ಸಿರವರ ಪುತ್ರಿಯಾಗಿ ಜನಿಸಿ ಸಮಾಜಶಾಸ್ತ್ರದಲ್ಲಿ ಎಂಎ ವ್ಯಾಸಂಗ ಮುಗಿಸಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಹರಿಶ್ಚಂದ್ರಪುರ ಅಂಗನವಾಡಿ ಟೀಚರ್ ಆಗಿ ಮಕ್ಕಳ ಶಿಕ್ಷಣ, ಆರೋಗ್ಯದ ಅಭಿವೃದ್ಧಿಗಾಗಿ ಸದಾ ಕ್ರಿಯಾಶೀಲರಾಗಿದ್ದು ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೂ ಮತ್ತು ಮಕ್ಕಳಿಗೂ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರುತ್ತಾರೆ. ಮಕ್ಕಳ ಅಭಿವೃದ್ಧಿಗಾಗಿ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ಬಲವರ್ಧನೆಗೆ ಪ್ರಯತ್ನಿಸುತ್ತಿದ್ದಾರೆ. ಶ್ರೀಯುತರ ಸೇವೆಗಾಗಿ ಲತಾ ಆರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಶ್ರೀಮತಿ ಶಿಲ್ಪಾ ಪಿ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಶಿಲ್ಪಾ ಪಿ. ತದನಂತರ ಶ್ರೀಮತಿ ಎಂಸಿ ಚಿನ್ನಮ್ಮ ರವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಂಸಿ ಚಿನ್ನಮ್ಮ ರವರು ವೇದಿಕೆ ಮೇಲೆ ಬರಬೇಕು.
ಜಿಲ್ಲೆಯ ಹುಡ್ಲಿಪೇಟೆಯಲ್ಲಿ 1956ರಲ್ಲಿ ಜನಿಸಿ SSLC ವರೆಗೆ ವ್ಯಾಸಂಗ ಮಾಡಿರುತ್ತಾರೆ. ಸುಮಾರು 35 ವರ್ಷಗಳ ಕಾಲ ಅಂಗನವಾಡಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಸಾಮಾಜಿಕ ಕಳಕಳಿಯಿಂದ ಅಂಗನವಾಡಿಯ ಸುಧಾರಣೆ, ದಾನ ಧರ್ಮಗಳಿಂದ ಜನಮಾನಸದಲ್ಲಿ ದೇವರಾಗಿದ್ದಾರೆ. ಶ್ರೀಯುತರ ಸಾಮಾಜಿಕ ಜವಾಬ್ದಾರಿ ಮತ್ತು ಸೇವಾ ಮನೋಭಾವಕ್ಕಾಗಿ ಶ್ರೀಯುತರಿಗೆ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ MC ಚಿನ್ನಮ್ಮರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ತದನಂತರ ಶ್ರೀಮತಿ ಲತಾ ಮಂಜುನಾಥ್ ರವರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ಶ್ರೀಮತಿ ಲತಾ ಮಂಜುನಾಥ್ ರವರು. ಶ್ರೀಮತಿ ಲತಾ ಮಂಜುನಾಥ್ ರವರು ಶ್ರೀಮತಿ ದೇವಿರಮ್ಮ ಮತ್ತು ಶ್ರೀ ಮುನಿನರಸಪ್ಪ ರವರ ಸುಪುತ್ರಿಯಾಗಿ 1980ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ BA ವ್ಯಾಸಂಗ ಮಾಡಿ ಅಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ಅಭಿವೃದ್ಧಿ, ಅಂಗನವಾಡಿ, ಶಾಲಾ ಅಭಿವೃದ್ಧಿ, ವಿಕಲಚೇತನರ ಸಮಸ್ಯೆ ನಿರ್ಮೂಲನೆ ಹೀಗೆ ಹಲವಾರು ಸಮಾಜ ಸೇವೆ ಮಾಡಿ ಜನಮಾನಸದಲ್ಲಿ ಉಳಿದಿದ್ದಾರೆ. ಅಲ್ಲದೆ ಸದ್ಯ ಬೆಂಗಳೂರು ದಕ್ಷಿಣ ತಾಲೂಕು ಯೋಜನಾ ಹಾಗೂ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿ ತಮ್ಮ ಸೇವೆಯನ್ನು ಮುಂದುವರಿಸುತ್ತಿರುವ ಶ್ರೀಯುತರಿಗೆ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಲತಾ ಮಂಜುನಾಥ್ ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಶ್ರೀ ಜಯಸಿಂಹ ಜೋಶಿ ರವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಜಯಸಿಂಹ ಜೋಶಿ ರವರು. ಶ್ರೀ ಜಯಸಿಂಹ ಜೋಶಿ ರವರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ದೊಡ್ಡ ಹರಿವಾಣ ಗ್ರಾಮದ ಶ್ರೀಮತಿ ವಸಂತ ಜೋಶಿ ಮತ್ತು ಶ್ರೀ ನರಸಿಂಗಾಚಾರ್ ಜೋಶಿಯ ಸುಪುತ್ರರಾಗಿ ಜನಿಸಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ BSc ಮುಗಿಸಿ ಬಳ್ಳಾರಿಯ ಅಸ್ಟ್ರೋಪೂಜಾ ನಡೆಸುತ್ತಿದ್ದಾರೆ. ಬೆಂಕಿ ಕಡ್ಡಿಯ ಕಲೆ ಮತ್ತು ಮೂನ್ ಫೋಟೋಗ್ರಫಿ ವಿಶೇಷ ಗುರುತುಗಳೊಂದಿಗೆ ಪ್ರಸಿದ್ಧಿಯಾಗಿದ್ದು 100ಕ್ಕೂ ಹೆಚ್ಚು ವಿವಿಧ ತಳಿಯ ಪಕ್ಷಿಗಳನ್ನು ಗುರುತಿಸುವಿಕೆ ಮತ್ತು ಛಾಯಾಗ್ರಹಣ, 300ಕ್ಕೂ ಅಧಿಕ ಸೂಕ್ಷ್ಮ ಮತ್ತು ಸೃಜನಾತ್ಮಕ ಕಲಾಕೃತಿಗಳ ರಚನೆ, ರಾಜ್ಯದ ಅತ್ಯುತ್ತಮ ಛಾಯಾಗ್ರಾಹಕರಲ್ಲಿ ಒಬ್ಬರಾದ ಜಯಸಿಂಹ ಜೋಶಿ ರವರಿಗೆ ಧನ್ಯವಾದಗಳು. ತದನಂತರ ಶ್ರೀ ಮುರಳೀಧರ ಕರಲಗಿಕರ್. ಶ್ರೀ ಮುರಳೀಧರ ಕರಲಗಿಕರ್ ರವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಶ್ರೀಮತಿ ಬಕುಲಾಬಾಯಿ ಮತ್ತು ಶ್ರೀ ಗೋಪಾಲ್ ರಾವ್ ರವರ ಪುತ್ರರಾಗಿ ಜನಿಸಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಮುಗಿಸಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರಿಂಗ್ ಪರಿಷತ್ತಿನ ನಾಮನಿರ್ದೇಶನ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದು ವೃತ್ತಿಯಿಂದ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದರೂ ಕೂಡ 32 ವರ್ಷದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಕೊರೋನಾದಂತಹ ಸಂದರ್ಭಗಳಲ್ಲಿ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹಣ್ಣು ತರಕಾರಿಗಳ ವಿತರಣೆ, ಕಲಬುರಗಿಯ ಸಮಾಜ ಸೇವೆಯ ಅಗ್ರ ಪಂಕ್ತಿಯ ಮುರಳೀಧರ ಅವರಿಗೆ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಮುರಳೀಧರ ಕರಲಗಿಕರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ತದನಂತರ ಡಾಕ್ಟರ್ ಸುರೇಶ್ ಎಂ ಕಾಗಲ್ಕರ್ ರವರು. ಶ್ರೀ ರಮೇಶ್ ಎಸ್ ರವರು ವೇದಿಕೆಯ ಮೇಲೆ ಬರಬೇಕು. ಶ್ರೀ ರಮೇಶ್ ಎಸ್, ಮಾಧ್ಯಮ ಕ್ಷೇತ್ರ. ಶ್ರೀ ರಮೇಶ್ ಎಸ್ ರವರು ಬೆಂಗಳೂರಿನ ಶ್ರೀಮತಿ ತಿಮ್ಮಮ್ಮ ಮತ್ತು ಶ್ರೀ ಶಾಮಣ್ಣರವರ ಸುಪುತ್ರರಾಗಿ ಜನಿಸಿ BA ವ್ಯಾಸಂಗ ಮಾಡಿ ಬೆಂಗಳೂರು ಟಿವಿ, ರಿಯಲ್ ಟಿವಿ, ಅಮೋಘ ಟಿವಿಯಲ್ಲಿ ಕಳೆದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ರಾಜ್ಯದ ಮಾಧ್ಯಮ ದಿಗ್ಗಜರಲ್ಲಿ ಒಬ್ಬರಾಗಿದ್ದಾರೆ. ಸತ್ಯ ಮತ್ತು ವಸ್ತುನಿಷ್ಠ ಮಾಧ್ಯಮಕ್ಕೆ ಬೆಂಗಳೂರಿನ ರಮೇಶ್ ಕಳಶವಾಗಿದ್ದು ಅಮೋಘ ರಮೇಶ್ ಅವರ ಮಾಧ್ಯಮ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ರಮೇಶ್ ಎಸ್ ರವರಿಗೆ ಧನ್ಯವಾದಗಳು. ಡಾಕ್ಟರ್ ಹರೀಶ್ ಎಸ್, ಸಮಾಜ ಸೇವಕರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ಡಾಕ್ಟರ್ ಹರೀಶ್ ಎಸ್. ಡಾಕ್ಟರ್ ಹರೀಶ್ ಎಸ್ ರವರು ತುಮಕೂರು ಜಿಲ್ಲೆ ಪಾವಗಡದಲ್ಲಿ 1983ರಲ್ಲಿ ಜನಿಸಿ ಪದವಿವರೆಗೆ ವ್ಯಾಸಂಗ ಮುಗಿಸಿ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿರುತ್ತಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ
ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಚಿಣ್ಣರ ಲೋಕ ಟ್ರಸ್ಟ್ನ ಅಧ್ಯಕ್ಷರಾಗಿ ಎನ್ಜಿಒದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠದ ಜಿಲ್ಲಾ ಸಹ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಹಲವಾರು ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ನಿರಂತರವಾಗಿ ಹಲವಾರು ಕನ್ನಡ ಪರ ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿರುತ್ತಾರೆ. ಇವರ ಡಾಕ್ಟರ್ ಹರೀಶ್ ಎಸ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ತದನಂತರ ಶ್ರೀ ಡಾಕ್ಟರ್ ಅಪ್ಪಾ ಸಾಬ್ ಎಚ್ ಬರಗಿ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು ಸರ್. ಡಾಕ್ಟರ್ ಎಎಚ್ ಬರಗಿ ಮುದೋಳಾದ ಶ್ರೀ ಹನುಮಂತ ಬರಗಿರವರ ಸುಪುತ್ರರಾದ ಅಪ್ಪಾ ಸಾಬ್ ಬರಗಿರವರು ಆರ್ಎಂಜಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸಹ ಶಿಕ್ಷಕರಾಗಿ ಉಪನ್ಯಾಸಕರಾಗಿ 30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿರುತ್ತಾರೆ. ಶಿಕ್ಷಕ ವೃತ್ತಿಯೊಂದಿಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಶ್ರಮಿಸುತ್ತಿದ್ದು ಕ್ರೀಡಾ ಚಟುವಟಿಕೆಗಳಲ್ಲಿ, ಸಾಹಿತ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುತ್ತಾರೆ. ಶ್ರೇಷ್ಠರ ಶಿಕ್ಷಣ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ಎಎಚ್ ಬರಗಿರವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಶ್ರೀ ಸತೀಶ್ ಟಿಆರ್ ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು. ಶ್ರೀ ಸತೀಶ್ ಟಿಆರ್ ಸಮಾಜ ಸೇವಕರು. ಶ್ರೀ ಸತೀಶ್ ಟಿಆರ್ ಶ್ರೀಯುತರು 10 ವರ್ಷಗಳಿಂದ ಪಂಚಾಯಿತಿಯ ಸದಸ್ಯರಾಗಿ ಗ್ರಾಮದ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಮತ್ತು ಉನ್ನತ ವ್ಯಾಸಂಗಕ್ಕೆ ಸಹಾಯ ಮಾಡುತ್ತಿದ್ದಾರೆ. ಶ್ರೀಯುತರ ಸಮಾಜ ಸೇವೆ ಮತ್ತು ಪ್ರಾಮಾಣಿಕ ಜನಸೇವಕರಾಗಿ ನಿರ್ವಹಿಸುತ್ತಿರುವ ಹುದ್ದೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿತವಾಗಿ ಸನ್ಮಾನಿಸಲಾಗುತ್ತಿದೆ. ಶ್ರೀ ಸತೀಶ್ ಟಿಆರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ತದನಂತರ ಶ್ರೀ ಗುಡ್ಡಪ್ಪ ಬಿ ಬಿಎಂಟಿಸಿ ನಿರ್ವಾಹಕರು ಮತ್ತು ಲೇಖಕರು, ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು. ಶ್ರೀ ಗುಡ್ಡಪ್ಪ ಬಿ ರವರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಗ್ರಾಮದ ಶ್ರೀ ಗುರುವಪ್ಪ ಮತ್ತು ಶ್ರೀಮತಿ ಮಲ್ಲಮ್ಮರವರ ಸುಪುತ್ರರಾಗಿ ಜನಿಸಿ ಡಿಪೆಡ್ ಮತ್ತು ಬಿಎಡ್ ವ್ಯಾಸಂಗ ಮುಗಿಸಿ ಬಿಎಂಟಿಸಿ ಸಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹಕರಾಗಿ ಬೆಂಗಳೂರಿನ ಶಾಂತಿನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಲವಾರು ಚುಟುಕು ಕವನ ಸಂಕಲನವನ್ನು ರಚಿಸಿ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡುತ್ತಿದ್ದಾರೆ. ಶ್ರೀಯುತರ ಬರವಣಿಗೆ, ಸಾಹಿತ್ಯ ಮತ್ತು ಸಾಹಿತ್ಯಾಭಿರುಚಿಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀ ಗುಡ್ಡಪ್ಪ ಬೀರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ತದನಂತರ ಶ್ರೀ ಓ ವಿ ಸತೀಶ್ ರವರು ವೇದಿಕೆ ಮೇಲೆ ಹಾಸೀನರಾಗಬೇಕು. ಶ್ರೀ ಓ ವಿ ಸತೀಶ್ ರವರು. ಶ್ರೀ ಓ ವಿ ಸತೀಶ್ ರವರು ಕೊಳ್ಳೇಗಾಲದ ಶ್ರೀಮತಿ ವಿನೋದ ಮತ್ತು ಶ್ರೀ ವರದರಾಜುರವರ ಸುಪುತ್ರರಾಗಿ ಜನಿಸಿ ಕೊಳ್ಳೇಗಾಲದಲ್ಲೇ ಶಿಕ್ಷಣ ಮುಗಿಸಿ 34 ವರ್ಷಗಳಿಂದ ಜನರಲ್ ಮರ್ಚೆಂಟ್ಸ್ ಅಸೋಸಿಯೇಷನ್ ನಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಲಯನ್ಸ್ ಕ್ಲಬ್, ಜಿಸಿಐ, ವಾಸವಿ ಯುವಜನ ಸಂಘ ಮತ್ತು ಕರ್ನಾಟಕ ಆರ್ಯ ವೈಶ್ಯ ಯುವಜನ ಮಹಾಸಭಾದಲ್ಲಿ ನಾಯಕತ್ವದ ಪಾತ್ರ ವಹಿಸಿರುತ್ತಾರೆ. 40 ವರ್ಷಗಳ ಹಿಂದೆ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ ಕಟ್ಟಿಸಿರುವುದು, ಅಲ್ಲು ನೋವಿನ ನಿವಾರಣೆಗೆ ಉಚಿತವಾಗಿ ಔಷಧಿ ನೀಡುವುದು, ಕಾಮಧೇನು ಎಜುಕೇಶನ್ ಟ್ರಸ್ಟ್ ಮೂಲಕ 7 ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ನಡೆಸುತ್ತಿದ್ದಾರೆ. ಇವರ ಸಮಾಜ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಓ ವಿ ಸತೀಶ್ ರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಸನ್ಮಾನ್ಯ ಡಾಕ್ಟರ್ ಪದ್ಮ ಪ್ರಕಾಶ್ ಮಕ್ಕಳ ತಜ್ಞರು ಹಾಗೂ ನವಜಾತ ಶಿಶು ತಜ್ಞರಿಗೆ ದಯವಿಟ್ಟು ನಮ್ಮ ಪುಟ್ಟ ಸನ್ಮಾನವನ್ನ ಸ್ವೀಕರಿಸಬೇಕು ಮೇಡಮ್. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ.
ಡಾಕ್ಟರ್ ಪದ್ಮ ಪ್ರಕಾಶ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ತದನಂತರ ಸನ್ಮಾನ್ಯ ಶ್ರೀ ಚೇತನ್ ಅಹಿಂಸಾ ಚಲನಚಿತ್ರ ನಟರು ಹಾಗೂ ಸಾಮಾಜಿಕ ಹೋರಾಟಗಾರರು ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಚಿತ್ರ ನಟರಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಹೀಗೆ ಇವರ ಹೋರಾಟ ಮುಂದುವರಿಲಿ ಅಂತ ಹೇಳ್ತಾ ಸರ್ ದಯವಿಟ್ಟು ಒಂದು ಡೈಲಾಗ್ ಹೇಳಿ ಅಥವಾ ಒಂದ್ 2 ಸ್ಟೆಪ್ ಹಾಕಿ, ನಿಮ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ದಯವಿಟ್ಟು ಒಂದು ಡೈಲಾಗ್ ಅಥವಾ 2 ಸ್ಟೆಪ್. ನನ್ನ ಮೊದಲನೇ ಸಿನಿಮಾ ಆದಿನಗಳು ಸಿನಿಮಾ. ಆ ಸಿನಿಮಾ ಇವತ್ತಿಗೂ ಪ್ರಸ್ತುತ ಇದೆ. ಯಾಕೆಂದರೆ ನಾನು ಹೇಳೋ ಡೈಲಾಗು ಇವತ್ತು ಹೇಗೆ ಎಷ್ಟು ವ್ಯಾಪಾರೀಕರಣ ಆಗಿದೆ ನಮ್ಮ ವ್ಯವಸ್ಥೆ, ಭೂಮಿ ಅನ್ನೋದನ್ನ ಎಷ್ಟು ಕೆಲವರ ಕಪಿಮುಷ್ಟಿಯಲ್ಲಿದ್ದು ಎಷ್ಟು ಸಮಸ್ಯೆ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರೀತಿಯಿಂದ, ನ್ಯಾಯದಿಂದ, ಒಂದು ಸೌಹಾರ್ದತೆಯಿಂದ ಒಂದು ಹಿಂಗೆ ಬದಲಾಯಿಸ್ಬೋದು ಅನ್ನೋ ಒಂದು